ನಮಸ್ಕಾರ ವೀಕ್ಷಕರೇ, ನಾನು ಪ್ರಕಾಶ್. ಸ್ಪರ್ಶ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಚಾನಲ್ಗೆ ಪ್ರೋತ್ಸಾಹಿಸಿ. ಇವತ್ತು ನಾವು ಡೊಮೆಸ್ಟಿಕ್ ವೈಲೆನ್ಸ್, ಎಲ್ಲ ಕಡೆ ಕೇಳುವ ಒಂದು ಶಬ್ದ ಅಂದರೆ ಡೊಮೆಸ್ಟಿಕ್ ವೈಲೆನ್ಸ್. ಸೊ ಇವತ್ತು ಇದರ ವಿವರಣೆ ಕೊಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಅಡ್ವೊಕೇಟ್ ಮತ್ತು ನೋಟರಿ ಆಗಿರುವ ಶ್ರೀಮತಿ ಸಿಲ್ವಿಯಾ ಡಿಸೋಜಾ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಪ್ರಕಾಶ್. ಎಲ್ಲಿ ನೋಡಿದ್ರು ಸಹ ಡೊಮೆಸ್ಟಿಕ್ ವೈಲೆನ್ಸ್ ಡೊಮೆಸ್ಟಿಕ್ ವೈಲೆನ್ಸ್ ಡೊಮೆಸ್ಟಿಕ್ ವೈಲೆನ್ಸ್ ಅಂದರೆ ಕೌಟುಂಬಿಕ ಹಿಂಸೆ. ಇದು ಎಲ್ಲಿ ಸಹ ನಾವು ಕೇಳ್ತೇವೆ. ಇವತ್ತು ಜನರ ಒಂದು ಪ್ರಶ್ನೆಗಳು ತುಂಬ ಇದೆ. ಇದಕ್ಕೆ ನೀವು ಉತ್ತರ ಕೊಡಬೇಕಾಗಿ ನಿಮ್ಮ ಹತ್ರ ವಿನಂತಿಸ್ತೇನೆ. ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ಪ್ರಯತ್ನ ಪಡ್ತೇನೆ. ಕೌಟುಂಬಿಕ ದೌರ್ಜನ್ಯ ಈ ಒಂದು ತಡೆ ಕಾಯ್ದೆ ಯಾವಾಗ ಬಂದದ್ದು, ಯಾವಾಗ ಜಾರಿಗೆ ಆದದ್ದು, ಈ ಒಂದು ಸಂರಕ್ಷಣೆಗೆ ಯಾವೆಲ್ಲ ತಡೆ ಕಾಯ್ದೆ ಇದೆ? ನೋಡಿ, ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರನ್ನು ಸಂರಕ್ಷಿಸುವ ಕಾಯ್ದೆ 2005ರಲ್ಲಿ ಜಾರಿಗೆ ಬಂತು. ಇಂಗ್ಲಿಷಲ್ಲಿ ಹೇಳ್ತಾರೆ ಇದಕ್ಕೆ ದ ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ 2005. ಯಾಕೆ ಜಾರಿಗೆ ಬಂತು ಅಂತ ಹೇಳಿದ್ರೆ, ಹೆಚ್ಚಾಗಿ ವೈವಾಹಿಕ ಜೀವನದಲ್ಲಿ ಗಂಡ ಹೆಂಡತಿಗೆ ಶೋಷಣೆ ಮಾಡ್ತಾರೆ ಅಥವಾ ದೌರ್ಜನ್ಯ ನಡೆಸ್ತಾರೆ. ಇದೆಲ್ಲ ತಡೆಗಟ್ಟಲು ಈ ಕಾಯ್ದೆ ಜಾರಿಗೆ ಬಂತು. ಭಾರತೀಯ ದಂಡ ಸಂಹಿತೆ IPC, ಈಗ ಮೊದಲು IPC ಇತ್ತು, ಈಗ ಅದು ಭಾರತೀಯ ನ್ಯಾಯ ಸಂಹಿತೆ ಆಗಿದೆ. BNS ಆಕ್ಟ್ ಅಂತ ಹೇಳ್ತಾರೆ. ಅದರ ಪ್ರಕಾರ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ತೊಂದರೆ ಕೊಟ್ರೆ ಹೇಗೆ ಅಪರಾಧವೆನಿಸಲ್ಪಡುತ್ತದೆಯೋ, ವೈವಾಹಿಕ ಜೀವನದಲ್ಲಿ ಕೂಡ ಗಂಡ ಹೆಂಡತಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಅವಳಿಗೆ ಊಟ, ವಸತಿ, ಬಟ್ಟೆ ಇಂತಹ ಅವಶ್ಯ ವಸ್ತುಗಳಿಂದ ವಂಚಿತಳನ್ನಾಗಿ ಮಾಡಿದ್ರೆ ಅದು ಕೌಟುಂಬಿಕ ದೌರ್ಜನ್ಯ ಎಂದು ಕರೆಯಲ್ಪಡುತ್ತದೆ. ಓಕೆ. ಸಾಮಾನ್ಯವಾಗಿ ಯಾವ ಹಿಂಸೆ ಈ ಕೌಟುಂಬಿಕ ದೌರ್ಜನ್ಯಕ್ಕೆ ಹಿಂಸೆಗೆ ಒಳಪಡುತ್ತದೆ? ಹಿಂಸೆಯನ್ನು ಪರ್ಟಿಕ್ಯುಲರ್ ಆಗಿ ಇದೇ ಹಿಂಸೆ ಅಂತ ಹೇಳಿ ಡೆಫಿನಿಷನ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೂ ಸಹ ಒಂದು ಕ್ಯಾಟಗರಿ ಅಂತ ಹೇಳಿ ಅಂದ್ರೆ ಫಿಸಿಕಲ್ ಅಸಾಲ್ಟ್ ಅಂತೇಳಿ ಹೇಳ್ಬೋದು. ಫಿಸಿಕಲ್, ಫೈನಾನ್ಷಿಯಲ್ ಅಂದ್ರೆ ಆರ್ಥಿಕ, ಮತ್ತು ಇಮೋಷನಲ್ ಅಂದ್ರೆ ಸೈಕಲಾಜಿಕಲ್ ಅಥವಾ ಮೆಂಟಲ್ ಟಾರ್ಚರ್ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಇಮೋಷನಲ್ ಅಥವಾ ಸೈಕಲಾಜಿಕಲ್. ಫೈನಾನ್ಷಿಯಲ್ ನಾನು ಹೇಳಿದೆ, ಡಿಜಿಟಲ್ ಅಂತ ಹೇಳಿ ಹೇಳ್ಬೋದು, ವರ್ಬಲ್ ಅಂತ ಹೇಳಿ ಹೇಳ್ಬೋದು, ಸೆಕ್ಷುವಲ್, ಈ ತರ ಹೀಗೆ ಬೇರೆ ಬೇರೆ ತರಹದ ಹಿಂಸೆಗಳು ಅಂತ ಹೇಳಿ ನಾವು ಕ್ಯಾಟಗರಿ ಮಾಡೋದಲ್ಲ. ಆದ್ರೆ ಈ ತರಹದ ಹಿಂಸೆಗಳು ಕೌಟುಂಬಿಕ ದೌರ್ಜನ್ಯದಲ್ಲಿ ಬರ್ತದೆ. ಹೌದು, ಒಳಪಡ್ತದೆ. ಈಗ ಯಾರು ದೂರು ಸಲ್ಲಿಸಬಹುದು? ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯಲ್ಲಿ ನೊಂದವರನ್ನು ಬಾಧಿತ ವ್ಯಕ್ತಿ ಅಂತೇಳಿ ಹೇಳ್ತಾರೆ. ಅದು ಹೆಂಡತಿ ಆಗಿರ್ಬಹುದು, ತಾಯಿ ಆಗಿರ್ಬಹುದು, ಸೊಸೆ ಅತ್ತೆ ಆಗಿರ್ಬಹುದು, ಸಹೋದರಿ ಆಗಿರ್ಬಹುದು, ಅಡಾಪ್ಟ್ ಮಾಡಿದ ಮಗು, ಅಡಾಪ್ಟೆಡ್ ಚೈಲ್ಡ್, ದತ್ತಕ ಮಗು ಅಂತೇಳಿ ಹೇಳ್ತಾರೆ, ಗುರು ಆಗಿರ್ಬಹುದು, ಅಥವಾ ಎರಡನೇ ಮದುವೆಯಾಗಿದೆ ಎರಡನೇ ಹೆಂಡತಿ ಆಗಿರ್ಬಹುದು, ಅಥವಾ ಈಗ ಅಟ್ ಪ್ರೆಸೆಂಟ್ ಸೆನಾರಿಯೋದಲ್ಲಿ ನೋಡುದು ಅದು ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, ಅವರಿಗೆ ಮದುವೆ ಆಗಿರುವುದಿಲ್ಲ, ಆದ್ರೂ ಸಹ ಗಂಡ ಹೆಂಡತಿಯ ಹಾಗೆ ಬದುಕುವವರು, ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದ ಹೆಂಡತಿ ಹಾಗೆ ಇರುವವರು ಕೂಡ ಈ ಕಾಯ್ದೆ ಅಡಿಯಲ್ಲಿ ದೂರು ಸಲ್ಲಿಸಲಿಕ್ಕೆ ಅವಕಾಶ ಉಂಟು. ಓಕೆ. ಈಗ ರಿಲೇಟೆಡ್ ಟು ದಟ್ ಕ್ವಶನ್ ಅಲ್ಲಿ ಮೇಲಿನ ಕ್ವಶನ್ಕ್ಕೆ ಈಗ ಯಾರ ವಿರುದ್ಧ ದೂರು ಸಲ್ಲಿಸಬಹುದು? ಅದ್ರ ಹಾಗೆ ಈಗ ಗಂಡನ ವಿರುದ್ಧ ಹೆಂಡತಿ ದೂರು ಇಡದಿದ್ರೆ ಗಂಡ ಅವಳಿಗೆ ತೊಂದರೆ ಕೊಡ್ತಾನಂತ ಹೇಳಿದ್ರೆ ಗಂಡನ ವಿರುದ್ಧ, ಗಂಡನ ಸಹೋದರ, ಮಾವ, ಅವರಿಗೆ ಯಾರು ತೊಂದರೆ ಕೊಡ್ತಾರೆ ಅಂದ್ರೆ ಗಂಡನಿಗೆ ರಿಲೇಟೆಡ್ ವೈವಾಹಿಕ ಜೀವನದಲ್ಲಿ ಯಾರು ಅವಳಿಗೆ ತೊಂದರೆ ಕೊಡ್ತಾರೆ, ಗಂಡ ಆಗಿರ್ಬಹುದು, ತಂದೆ ತೊಂದರೆ ಕೊಟ್ಟರು ಸಹ ಕಂಪ್ಲೇಂಟ್ ನೀಡಬಹುದು, ಅಥವಾ ಸಹೋದರರು, ಮಾವ, ಅಥವಾ ಗಂಡನ ತಾಯಿ, ಹೀಗೆ ಯಾರು ತೊಂದರೆ ಕೊಟ್ಟರು ಸಹ ಅವರ ವಿರುದ್ಧ ಇವರು ಮಹಿಳೆ ದೂರು ನೀಡಲಿಕ್ಕೆ ಅವಕಾಶ ಉಂಟು. ಹೌದು. ಸೊ ಕೌಟುಂಬಿಕ ದೌರ್ಜನ್ಯ ಇದಕ್ಕೊಂದು ಉದಾಹರಣೆ ಕೊಡ್ಬೋದಾ? ನೋಡಿ, ಕೌಟುಂಬಿಕ ದೌರ್ಜನ್ಯದಲ್ಲಿ ಫಿಸಿಕಲ್ ನಾನಾಗ ಕೆಲವು ಫಿಸಿಕಲ್, ಸೆಕ್ಷುವಲ್ ಅಸಾಲ್ಟ್ ಈ ತರ ಹೇಳಿದೆ ನಾನು. ಫಿಸಿಕಲ್ ಅಸಾಲ್ಟ್ ಅಂತ ಹೇಳಿದ್ರೆ ದೈಹಿಕವಾಗಿ ಅವರನ್ನು ತೊಂದರೆ ಕೊಡುದು, ದೈಹಿಕವಾಗಿ ಅವರಿಗೆ ಹೊಡೆಯುವುದು, ಬಡಿಯುವುದು ಅಂತ ಹೇಳ್ತೇವೆ ನಾವು, ನಮ್ಮ ಆಡು ಭಾಷೆಯಲ್ಲಿ ಹೊಡಿತಾರೆ ಅಂತ ಹೇಳಿ ಹೇಳ್ತೇವೆ. ಅದು ದೈಹಿಕ ತೊಂದರೆ, ಶಿಕ್ಷೆ ಕೊಡು, ದೈಹಿಕವಾಗಿ
ತೊಂದರೆ ಕೊಡುವಂಥದ್ದು. ಅದೇ ತರ ಈಗ ಫಾರ್ ಎಕ್ಸಾಂಪಲ್ ಹೇಳುದಿದ್ರೆ, ಒಂದು ಮಹಿಳೆ ಒಂದು ಹೆಂಡತಿ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಅವಳು ಕೆಲಸ ಮಾಡಿಕೊಂಡಿರುವಾಗ ಗಂಡ ಬಂದು ನಂಗೆ ಅರ್ಜೆಂಟ್ ಚಾ ಮಾಡಿ ಕೊಡು ಅಥವಾ ಕಾಫಿ ಮಾಡಿ ಕೊಡು ಅಂತೇಳಿ ಹೇಳ್ತಾನೆ. ಆವಾಗ ಅವಳ ಕೆಲಸ ಬಿಟ್ಟು ಮಾಡಿ ಕೊಡದೇ ಇದ್ದಾಗ ಆ ಗಂಡ ಬಂದು ಅವಳಿಗೆ ಹೊಡೆಯುವುದು ಅಥವಾ ಏನಾದ್ರೂ ದೂರುದು, ಅದು ಕೂಡ ಒಂದು ಶಿಕ್ಷೆ, ಅದು ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತದೆ. ಆಗ್ತದೆ, ಹೌದು. ಈ ತರ ಇನ್ನೊಂದು ಮೆಂಟಲ್ ಟಾರ್ಚರ್ ಕೊಡುವಂತದ್ದು. ಈಗ ಉದ್ಯೋಗಸ್ಥ ಮಹಿಳೆ ಆಗಿರ್ತಾಳೆ, ಅವಳಿಗೆ 10 ಗಂಟೆಗೆ ನಾರ್ಮಲಿ ಆಗಿ ಅವರ ಆಫೀಸಿಗೆ ಹೊರಡುವ ಟೈಮ್ ಆಗಿ ಒಂದು ಎಕ್ಸಾಂಪಲ್ 9 ಗಂಟೆಗೆ ಹೊರಟ್ಲು, ಅಥವಾ ಸಂಜೆ ಅವಳು 5 ಗಂಟೆಗೆ ಮನೆಗೆ ತಲುಪುವ ಸಮಯ ಆಗಿದ್ರೆ ಅವಳು ಬರುವಾಗ 1 ಗಂಟೆ ಲೇಟ್ ಆಯ್ತು. ಆಗ ಅವಳು ಗಂಡ ಕೇಳ್ತಾನೆ, ನೀನು ಯಾಕೆ ಇಷ್ಟು ಲೇಟ್ ಆಗಿ ಬರ್ತಿ, ನೀನು ಯಾವುದು ನಿನ್ಗೆ ಬೇರೆಯವರೊಟ್ಟಿಗೆ ಅಫೇರ್ ಇರಬಹುದು, ಅಥವಾ ನೀನು ಈ ತರ ಬೇರೆ ಯಾವುದಾದ್ರೂ ಅನೈತಿಕ ಕೆಲಸಕ್ಕೆ ಹೋಗ್ತಿ ಅಂತೇಳಿ ಅವಳು ಅಲ್ಲದಿದ್ದರೂ ಸಹ ಈ ತರ ಮಾನಸಿಕವಾಗಿ ಅವಳನ್ನು ತೊಂದರೆ, ಅಂದ್ರೆ ಮಾನಸಿಕ ಟಾರ್ಚರ್ ಅಂತ ಹೇಳ್ತಾರೆ. ನಮ್ಮ ಭಾಷೆ ಹೀಗೆ ಮಾತಾಡುವಾಗ ಹೇಳ್ತಾರೆ ಅವಳಿಗೆ ಮೆಂಟಲ್ ಟಾರ್ಚರ್ ಕೊಡ್ತಾರೆ ಅಂತ ಹೇಳಿ. ಅದಕ್ಕೆ ಹೇಳುದು ಇಮೋಷನಲ್ ಅಥವಾ ಸೈಕಲಾಜಿಕಲ್ ಟಾರ್ಚರ್ ಅಂತೇಳಿ ಅಬ್ಯೂಸ್ ಅಂತೇಳಿ ಹೇಳ್ತೇವೆ ನಾವು. ಮತ್ತೆ ಸೆಕ್ಷುವಲ್ ಅಬ್ಯೂಸ್ ಅಂತ ಹೇಳಿದ್ರೆ ಬಲವಂತವಾಗಿ ಸೆಕ್ಷುವಲ್ ಅಬ್ಯೂಸಿಗೆ ಅವಳನ್ನು ಆಹ್ವಾನಿಸುವುದು ಅಥವಾ ಅವಳಿಗೆ ಪ್ರಚೋದನೆ ನೀಡುವುದು. ಇವನ್ ಈಗ ಬ್ಲೂ ಫಿಲಿಮ್ಸ್ ನೋಡ್ಲಿಕ್ಕೆ ಕೂಡ ಅವಳಿಗೆ ಇಷ್ಟ ಇಲ್ಲದಿದ್ರು ಸಹ ನೋಡ್ಬೇಕು ಅಂತೇಳಿ ಅವಳನ್ನು ಮೆಂಟಲಿ ಅವಳಿಗೆ ಫೋರ್ಸ್ ಮಾಡಿದ್ರೆ ಅದು ಅಬ್ಯೂಸ್ ಆಗ್ತದೆ, ಕೌಟುಂಬಿಕ ದೌರ್ಜನ್ಯ ಆಗ್ತದೆ. ಈಗ ಮತ್ತೇನು ಡಿಜಿಟಲ್ ಅಂತ ಹೇಳಿದ್ರೆ ಈಗಿನ ಜಾಲತಾಣಗಳಲ್ಲಿ ಫೋಟೋಗಳನ್ನು ಅವಳ ಅನುಮತಿ ಇಲ್ಲದೆ ಫೋಟೋಗಳನ್ನು ಅಪ್ಲೋಡ್ ಮಾಡೋದು, ಆ ತರ ಕೊಟ್ಟು ಅವಳಿಗೆ ಮಾನಸಿಕವಾಗಿ ಕುಗ್ಗುವಂತೆ ಮಾಡುವಂಥದ್ದು. ಫಿನಾನ್ಷಿಯಲ್ ತೊಂದರೆ ಕೊಟ್ಟು, ಅವಳಿಗೆ ಉದ್ಯೋಗಸ್ಥ ಮಹಿಳೆ ಆಗಿದ್ರೆ ಅವಳು ಕೆಲಸಕ್ಕೆ ಹೋಗ್ತಾಳೆ, ಅವಳನ್ನು ಕೆಲಸಕ್ಕೆ ಹೋಗದ ಹಾಗೆ ತಡೆಗಟ್ಟುವುದು, ಅಂದ್ರೆ ಅವಳ ಕೈಯಲ್ಲಿ ಏನೂ ಹಣ ಸಿಗದ ಹಾಗೆ, ಅವಳಿಗೆ ಏನು ಅಂದ್ರೆ ಸಬಲಳಾಗಿ ಇರ್ಲಿಕ್ಕೆ ಆಗದ ಹಾಗೆ ಅವನು ನೋಡಿಕೊಳ್ಳುವುದು, ಅವಳ ಕೈಯಲ್ಲಿ ಹಣ ಸಿಗದ ಹಾಗೆ ನೋಡಿಕೊಳ್ಳುವುದು, ಇದೆಲ್ಲ ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲಿ ಬರ್ತದೆ. ಓಕೆ, ಇಲ್ಲಿ ನಾವು ಇಷ್ಟು ತನಕ ಒಬ್ರು ಸ್ತ್ರೀಯರಿಗೆ ಶೋಷಣೆ ಆದ್ರೆ ಈ ತರ ಇದೆ ಅಂತೇಳಿ. ಹೌದು. ಇದಕ್ಕೆ ಇನ್ನೊಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ, ಗಂಡನಿಗೆ ಶೋಷಣೆ ಆದ್ರೆ ಏನಾದ್ರೂ ಅದಕ್ಕೆ ಪರಿಹಾರ ಇದೆಯಾ? ಇದು ಆಕ್ಟ್ ಇದ್ದದ್ದು ಈಗ ಪ್ಯೂರ್ಲಿ ದ ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್, ಆಯ್ತಾ? ಇದು ಮಹಿಳೆಯರಿಗಾಗಿ ಇರುವಂತಹ ಕಾಯ್ದೆ. ಆದ್ರೆ ಇದನ್ನು ಈ ಕಾಯ್ದೆಯ ಅಂಡರ್ ಗಂಡಸರಿಗೆ, ಪುರುಷರಿಗೆ ಡಿಫೆಂಡ್ ಮಾಡಬಹುದು ಈ ಕಾಯ್ದೆ. ಆದ್ರೆ ಇವರಿಗೆ ದೂರು ನೀಡ್ಲಿಕ್ಕೆ ಅವಕಾಶ ಇದರಲ್ಲಿ ಇರುವುದಿಲ್ಲ. ಆದರೆ ಇವರಿಗೆ ಏನಾದ್ರು ತೊಂದರೆ ಆಗಿದೆ, ಮಹಿಳೆಯರಿಂದ ತೊಂದರೆ ಆಗಿದೆ, ನೀವೀಗ ಕೇಳಿದ ಪ್ರಶ್ನೆಯಲ್ಲಿ ಮಹಿಳೆಯರಿಂದ ಗಂಡನಿಗೆ ತೊಂದರೆ ಆಗಿದೆ ಅಂತೇಳಿ ಆದ್ರೆ IPCಯಲ್ಲಿ ಇಂಡಿಯನ್ ಪಿನಲ್ ಕೋಡ್ ಪ್ರಕಾರ ಈಗ BNS ಆಗಿದೆ, ಭಾರತೀಯ ನ್ಯಾಯ ಸಂಹಿತೆಯ ಪ್ರಕಾರ ಅದರ ಉಪಯೋಗವನ್ನು ಮಾಡಬಹುದು, ಅವರು ದೂರು ನೀಡಬಹುದು. ಅದೇ ಪ್ರಕಾರ ದೂರು ನೀಡಿ ಅವರಿಗೆ ನ್ಯಾಯವನ್ನು ತಗೊಳ್ಳಿಕ್ಕೆ ಆಗ್ತದೆ. ಅಂದ್ರೆ ನಾನು ಈ ಪ್ರಶ್ನೆ ಕೇಳಲಿಕ್ಕೆ ಉದ್ದೇಶ ಏನಂದ್ರೆ, ಸುಮ್ಮನೆ ಬೇಕಾಬೇಟಿ ಕೆಲವರೆಲ್ಲ ಈ ಒಂದು ಕಾಯ್ದೆಯನ್ನು ದುರುಪಯೋಗ ಮಾಡ್ತಾರೆ, ಅದಕ್ಕೋಸ್ಕರ ನಾನು ಈ ಪ್ರಶ್ನೆ ಕೇಳಿದೆ ನಿಮ್ಮ ಹತ್ರ. ಓಕೆ, ನೆಕ್ಸ್ಟ್ ಈಗ ಸ್ತ್ರೀಯರಿಗೆ ಶೋಷಣೆ ಒಳಗಾದ್ರೆ ಇದಕ್ಕೆ ಪರಿಹಾರ ಏನು? ನೋಡಿ, ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯಲ್ಲಿ ಬಾಧಿತರಾದ ವ್ಯಕ್ತಿಯವರು ದೂರು ನೀಡ್ಲಿಕ್ಕೆ ಆಗ್ತದೆ. ಎಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಸಂರಕ್ಷಣಾ ಅಧಿಕಾರಿ ಅಂತ ಹೇಳಿರ್ತಾರೆ. ಈ ಕಾಯ್ದೆ ಬಂದಾಗ ಸರ್ಕಾರವೇ ಜಿಲ್ಲೆಯ ವ್ಯಾಪ್ತಿಯಲ್ಲಿ, ತಾಲೂಕು ವ್ಯಾಪ್ತಿಗಳಲ್ಲಿ ಸಂರಕ್ಷಣಾ ಅಧಿಕಾರಿ ಅಂತ ಹೇಳಿ ಮಾಡಿದ್ದಾರೆ. ಅದು CDPO ಆಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಇದರಲ್ಲಿ ಅವರು ಅಧಿಕಾರಿ ಆಗಿರ್ತಾರೆ. ಅಲ್ಲಿ ಹೋಗಿ ದೂರು ನೀಡಬಹುದು. ಅಲ್ಲಿಂದ ಅವರು ಕೇಸನ್ನು ತನಿಖೆ ಮಾಡ್ತಾರೆ. ಅವ್ರು ಕೇಸ್ ಕೊಟ್ಟ ಕೂಡ್ಲೆ ಅವರ ಮೇಲೆ ಕೇಸ್ ರಿಜಿಸ್ಟರ್ ಮಾಡುದಿಲ್ಲ. ಅವರು ತನಿಖೆ ಮಾಡಿ, ಸೂಕ್ತ ತನಿಖೆ ನಡೆಸಿ ವಿಷಯಗಳನ್ನೆಲ್ಲ ನೋಡಿ ಮತ್ತೆ ಅವರು ಆ ಕೇಸನ್ನು ಪೊಲೀಸ್ ಠಾಣೆಗೆ ಕೂಡ ರೆಫರ್ ಮಾಡಬಹುದು, ಅಥವಾ ನ್ಯಾಯಾಲಯಕ್ಕೆ ಕೂಡ ರೆಫರ್ ಮಾಡ್ಲಿಕ್ಕೆ ಅವಕಾಶ ಉಂಟು. ಒಂದು ವೇಳೆ ಈಗ ಬಾಧಿತ ವ್ಯಕ್ತಿಗೆ ಲಾಯರ್ ಇಲ್ಲ, ಅವಳಿಗೆ ಫಿನಾನ್ಷಿಯಲಿ ಅವರು ಅಶಕ್ತರಾಗಿದ್ರೆ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದಿಂದ ಅವರಿಗೆ ವಕೀಲರನ್ನು ನ್ಯಾಯಾಲಯವೇ ನೇಮಿಸಿ ಕೊಡ್ಲಿಕ್ಕೆ ಅವಕಾಶ ಉಂಟು. ಓಕೆ, ಸೊ ಈಗ ಕಂಪ್ಲೇಂಟ್ ನಾವು ಕೊಡುವಾಗ ಓರಲ್ ಆಗಿ ಕೊಡ್ಬೇಕಾ ಅಥವಾ ರಿಟರ್ನ್ ಕೊಡ್ಲೇಬೇಕಂತೇಳಿ ಕಾನೂನು ಇದೆಯಾ? ನೋಡಿ, ಈಗ ಎಮರ್ಜೆನ್ಸಿ ಕಂಪ್ಲೇಂಟ್ ಕೊಡುದು ಯಾವಾಗ
ಏನಾಗಿದೆ ಅಂತ ಹೋಗುದು ಯಾರು ಪ್ರಿಪೇರ್ ಆಗಿರುವುದಿಲ್ಲ ಅಲ್ವಾ. ಇಮಿಡಿಯೇಟ್ ಆಗಿ ಹೋಗಿ ಅವರು ಓರಲಿ ಆಗಿ ಕೊಟ್ಟಿರ್ತಾರೆ. ಓರಲಿ ಕೊಟ್ಟದನ್ನ ಅವರು ಕೇಳಿ ಅದನ್ನು ಬರೆಸಿಯೇ ಕೊಡ್ತಾರೆ. ಬರಹ ರೂಪದಲ್ಲಿಯೇ ತಗೊಳ್ತಾರೆ. ಒಮ್ಮೆ ಕೇಳಿದ ನಂತರ ಅದನ್ನು ಬರೆದು ಕೊಡಿ ಅಂತ ಹೇಳ್ತಾರೆ. ಅಥವಾ ಅವರು ಬರೆಸ್ತಾರೆ, ಅವರಲ್ಲಿ ಬರೆಸಿ ಬರಹ ರೂಪದಲ್ಲೇ ಇರ್ತದೆ ಅದು ಬರ್ದು ಕಂಪ್ಲೇಂಟ್. ಹೌದು. ಸೊ ಈ ಒಂದು ದೌರ್ಜನ್ಯ ಕಾಯ್ದೆ ಎಲ್ಲಾ ಜಾತಿಯವರಿಗೆ ಅನ್ವಯವಾಗ್ತದೆ. ಖಂಡಿತವಾಗಿ ಕೂಡ ಎಲ್ಲ ಜಾತಿ ಇದರಲ್ಲಿ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಇದು ಪರ್ಟಿಕ್ಯುಲರ್ ಒಂದು ಹಿಂದೂಗಳಿಗೆ ಅಥವಾ ಮೊಹಮ್ಮದನಿಗೆ ಅಥವಾ ಕ್ರಿಶ್ಚಿಯನ್ಸಿಗೆ ಅಂತದ್ದು ಯಾವುದಿಲ್ಲ. ಯಾವುದೇ ಭಾರತ ವ್ಯಕ್ತಿ ಯಾವುದೇ ಜಾತಿ ಧರ್ಮದವರಾದ್ರೂ ಸಹ ಎಲ್ಲರಿಗೂ ಸಹ ಅನ್ವಯವಾಗ್ತದೆ ಅದು. ಸೊ ಒಂದು ವೇಳೆ ಒಂದು ಮಹಿಳೆ ಶೋಷಣೆಗೊಳಗಾದ್ರೆ ತನಿಖೆಲ್ಲಾಗಿ ಪರಿಹಾರ ಸಿಗುತ್ತೆ. ಒಂದು ವೇಳೆ ಗಂಡ ಆ ಪರಿಹಾರ ಕೊಡದಿದ್ರೆ ಏನಾದ್ರೂ ಅವರಿಗೆ ಶಿಕ್ಷೆ ಇದೆಯಾ? ಹೌದು. ಈಗ ಅವರು ಬಾಧಿತ ವ್ಯಕ್ತಿ ಅವರು ದೂರು ನೀಡಿ ಮಧ್ಯಂತರ ಆದೇಶಕ್ಕೂ ಕೂಡ ಕೂಡ ಅವರು ಅರ್ಜಿ ಸಲ್ಲಿಸಬಹುದು ನ್ಯಾಯಾಲಯಕ್ಕೆ. ಅಂದ್ರೆ ಇಂಟ್ರಿಮ್ ಆರ್ಡರ್ ಅಂತೇಳಿ ಹೇಳ್ತೇವೆ ನಾವು. ಮಧ್ಯಂತರ ಆದೇಶಕ್ಕೆ ಆರ್ಡರ್ ನೀಡಿ, ಅಂದ್ರೆ ಬಾಡಿಗೆ ಮನೆಯಲ್ಲಿದೆ, ಬಾಡಿಗೆ ಕೊಡ್ಬೇಕು, ಅಥವಾ ಬೇರೆ ಮನೆ ಮಾಡಿ ಕೊಡ್ಬೇಕು, ಅಥವಾ ಮೆಡಿಕಲ್ ಎಕ್ಸ್‌ಪೆನ್ಸಸ್, ಮಕ್ಕಳಿಗೆ ಜೀವನಾಂಶ ಅಂತ ಹೇಳಿದ್ರೆ ಮಕ್ಕಳ ಖರ್ಚು ಎಕ್ಸ್‌ಪೆಂಡಿಚರ್ ಕೊಡ್ಬೇಕು. ಓಹ್. ಅಂತಹ ಯಾವುದಾದ್ರೂ ಒಂದು ಎಕ್ಸ್‌ಪೆಂಡಿಚರ್ ಅನ್ನು ತೋರಿಸ್ಬೇಕು ಅಂತ ಹೇಳಿದ್ರೆ, ಅದನ್ನು ಮಧ್ಯಂತರ ಆದೇಶದ ಮೂಲಕ ನ್ಯಾಯಾಲಯದ ಮೂಲಕ ಪಡೆದುಕೊಳ್ಳುವ ಅವಕಾಶ ಉಂಟು. ಒಂದು ವೇಳೆ ನ್ಯಾಯಾಲಯದ ಆದೇಶವನ್ನು ಅವರು ಉಲ್ಲಂಘಿಸಿದಲ್ಲಿ, ನ್ಯಾಯಾಲಯ ಅವರಿಗೆ ದಂಡನೆ ನೀಡಬಹುದು, ಅಥವಾ ಶಿಕ್ಷೆ ನೀಡಬಹುದು, ಅಥವಾ ಎರಡನ್ನೂ ನೀಡುವ ಸಂಭವ ಉಂಟು. ಸಮೌಂಟ್ ಹೌದು. ಅಂದ್ರೆ ಅವಕಾಶ ಇದೆ. ಹೌದು, ಹೌದು. ಓಕೆ. ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಅಥವಾ ಕೌಟುಂಬಿಕ ದೌರ್ಜನ್ಯ ಬಗ್ಗೆ? ನೋಡಿ, ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಮಹಿಳೆಯರ ಸಂರಕ್ಷಣೆಗೋಸ್ಕರ ಜಾರಿಗೆ ಬಂದದ್ದು. ಇದರ ಉಪಯೋಗ ಪಡ್ಕೊಳ್ಳೋದಕ್ಕೆ ವಿನಃ ಇದರ ದುರುಪಯೋಗ ಯಾರು ಮಾಡಬಾರದು ಅಂತ ಹೇಳಿ ನಾನು ಕೇಳಿಕೊಳ್ತೇನೆ. ಯಾಕೆಂತ ಹೇಳಿದ್ರೆ ಕೆಲವೊಂದೆರಡು ಕಡೆ ಕೇಳಿದ್ದೇವೆ ನಾವು. ಏನು ಅಂತ ಹೇಳಿದ್ರೆ, ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯನ್ನು ದುರುಪಯೋಗ ಮಾಡಿಕೊಂಡು ಒಂದು ಪರಿಹಾರ ಪಡ್ಕೊಳ್ಳಿಕ್ಕೋಸ್ಕರವೇ ಕೇಸ್ ಹಾಕಿದ್ದನ್ನು ಕೆಲವು ಕಡೆ ನಾವು ಕೇಳಿದ್ದೇವೆ. ಅದು ಜೆನ್ವಿನ್ ಅಂತೆಗೆ ನಮ್ಗೆ ಗೊತ್ತಿರುವುದಿಲ್ಲ. ಆದ್ರೆ ಅದನ್ನು ಯಾರು ದುರುಪಯೋಗ ಮಾಡಬಾರ್ದು ಅಂತ ಹೇಳಿ ನನ್ನದೊಂದು ವಿನಂತಿ. ಎಸ್, ಇಷ್ಟೊತ್ತಿಗೆ ನಾವು ಡೊಮೆಸ್ಟಿಕ್ ವೈಲೆನ್ಸ್ ಬಗ್ಗೆ ನಾವು ಕೇಳಿದ್ದೀವಿ. ಇದಕ್ಕೆ ವಿವರ ನಮ್ಮ ಮೇಡಮ್ ಅವರು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಅದೇ ರೀತಿ ಸ್ಪರ್ಶ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಚಾನಲ್ಗೆ ಪ್ರೋತ್ಸಾಹ ಮಾಡಬೇಕಾಗಿ ವಿನಂತಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್.